ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಯಾಕಂದರೆ ಇವತ್ತಿನೊಂದು ರೆಸಿಪಿ ಏನಂದರೆ ಇದು ಮೆಣಸಿನ ಬಜ್ಜಿ ಮಾಡ್ತೇನೆ ನಾನು. ನೋಡಿ, ಇಷ್ಟು 6 ಮೆಣಸು ಉಂಟು. ಇದು 6 ಮೆಣಸನ್ನು ಇದು ಪೀಸ್ ಪೀಸ್ ಮಾಡಬೇಕು, ಅಂದರೆ ತೊಳಿಬೇಕು. ಇದು ನೋಡಿ, ನಡುವಿನಲ್ಲಿ ಪೀಸ್ ಮಾಡಬೇಕು. ಇದೆಲ್ಲ 12 ಭಾಗ ನೋಡಿ, ಎಲ್ಲ ಪೀಸ್ ಮಾಡಿ ಆಯ್ತು. ಪೀಸ್ ಮಾಡೋದು ಈ ಥರ ಪೀಸ್ ಮಾಡಬೇಕು. ಇದು ಎಲ್ಲ ಪೀಸ್ ಮಾಡಿ, ಇನ್ನೆರಡು ಉಂಟು ಪೀಸ್ ಮಾಡಲಿಕ್ಕೆ. ಬಜ್ಜಿ ಮಾಡಲಿಕ್ಕೆ ಸ್ವಲ್ಪ ಸುಲಭ, ಏನು ಕಷ್ಟ ಇಲ್ಲ. ಸ್ವಲ್ಪ ಕಡಲೆ ಹಿಟ್ಟು ಇದ್ರೆ ಸಾಕು. ಮಧ್ಯಾಹ್ನಕ್ಕೆ ಒಂದು ಊಟಕ್ಕೆ ಏನಾದರೂ ಆಗಬೇಕಲ್ಲ. ಪದಾರ್ಥ ಉಂಟು, ನಿನ್ನೆ ಮಾಡಿ ಪದಾರ್ಥ ನೋಡಿ. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಬೇಕು. ನೋಡಿ ಕಡಲೆ ಹಿಟ್ಟು. ಮಗಳು ಸಹ ಇದ್ದಾಳೆ ಹೆಲ್ಪ್ ಮಾಡಲಿಕ್ಕೆ. ಒಂದು ನೋಡಿ 2 ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ಹಾಕ್ತೇನೆ. ನೋಡಿ 2 ಸ್ಪೂನಷ್ಟು ಕಡಲೆ ಹಿಟ್ಟು ಇಷ್ಟು ಸಾಕು ನಮಗೆ. 12 ಆಗಿದೆ. 6 ಅದನ್ನು ಡಬ್ಬಲ್ ಮಾಡಿದೆ ನಾನು. ಸ್ವಲ್ಪ ಇದಕ್ಕೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಸ್ವಲ್ಪ ಉಪ್ಪು ಹಾಕಬೇಕು. ಈಗ ಉಪ್ಪು ಹಾಕಬೇಕು. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ರೆ ಸಾಕು. ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತೇನೆ. ನೋಡಿ, ತುಂಬ ನೀರು ಹಾಕಬೇಡಿ, ತುಂಬ ಗಟ್ಟಿ ಇದ್ರೆ ಒಳ್ಳೇದು. ನೋಡಿ, ನೀರು ಹಾಕ್ತೀನಿ. ಇದನ್ನೆಲ್ಲವನ್ನು ಸೇರಿ ಉಪ್ಪು ಮತ್ತು ಕಡಲೆ ಹಿಟ್ಟು ಉಂಟಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ಉಪ್ಪೆಲ್ಲ ಎಳಿಬೇಕು ಅದಕ್ಕೆಲ್ಲ. ನೀರು ಸ್ವಲ್ಪ ಕಡಿಮೆ ಆದರೆ ಸ್ವಲ್ಪ ಹಾಕಿ ಈಗ. ಮತ್ತು ಹಿಟ್ಟು ಸ್ವಲ್ಪ ನೀರಾದರೆ ಸ್ವಲ್ಪ ಹಿಟ್ಟು ಹಾಕಿ. ಸ್ವಲ್ಪ ಮತ್ತು ಗಟ್ಟಿ ಗಟ್ಟಿ ಇರ್ತದೆ ನೋಡಿ, ಅದು ಗಂಟು ಸಿಗ್ಲಿಕ್ಕೆ ಬರೋದು. ಒಳ್ಳೆದಾಗ್ತದೆ ತಿನ್ನಲಿಕ್ಕೆಲ್ಲ. ಒಂದು ಮಧ್ಯಾಹ್ನದ ಊಟಕ್ಕೆಲ್ಲ. ಮಗಳು ಕಾಯ್ದುಕೊಂಡೇ ಇದ್ದಾಳೆ ಈಗ, ಯಾವಾಗ ಆಗ್ತದೆ ಅಂತ. ನಮಗೆ ಮತ್ತೆ ಬೇರೆ ಏನು ಕೆಲಸ ಇಲ್ಲಲ್ಲ, ಬೇರೆ ನಮಗೇನು ಕೆಲಸ ಇಲ್ಲ. ಇದು ಮಾಡಿ ತಿನ್ನುವುದೇ ಕೆಲಸ. ಬೀಳ್ಬೇಡ ನೀನು ಕೆಳಗಿನ್ನು. ಸರಿ ಇಟ್ಕೊಳ್ಳ ಈಗ. ಅವ್ರು ಸ್ವಲ್ಪ ಮಕ್ಕಳೆಲ್ಲ ಬೇಕಾಗ್ತದೆ. ಯಾಕಂದರೆ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡಲಿಕ್ಕೆ ಮಕ್ಕಳನ್ನು ಸ್ವಲ್ಪ ಅವರನ್ನು ಹತ್ತಿರ ಸೇರಿಸ್ಬೇಕು. ಅವ್ರಿಗೆ ಸಹ ಗೊತ್ತಾಗಬೇಕಲ್ಲ. ಹಿಟ್ಟು ಮಾಡಿ ಆಯಿತು, ರೆಡಿ ಆಯ್ತು. ನೋಡಿ, ಈ ಥರ ಆಯ್ತು. ನೋಡಿ, ಉಪ್ಪೆಲ್ಲ ಹಾಕಿ ನೋಡ್ಬೇಕು. ನೋಡಿ, ಉಪ್ಪೆಲ್ಲ ಆಗಿರ್ಬೋದು. ಉಪ್ಪಾಗೆಲ್ಲ ಚೆಂದ ಎಲ್ಲ ಉಂಟು. ಹೆಲ್ಪ್ ಮಾಡಿದ್ರೆ ಒಳ್ಳೇದಾಯ್ತು ನಮಗೆ. ಹೆಲ್ಪರೆಲ್ಲ ಬೇಕಾಗ್ತದೆ ಕೆಲಸಕ್ಕೆಲ್ಲ. ಒಬ್ಬರಿಂದ ಆಗುವ ಕೆಲಸ ಅಲ್ಲ ಇದು. ನೋಡಿ, ಈ ಮೆಣಸು ಉಂಟಲ್ಲ, ಒಂದೊಂದು ಮೆಣಸು ಹಾಕಬೇಕು. ನೋಡಿ, ಇದು ಬಜ್ಜಿ ಮಾಡಲಿಕ್ಕೆ ಮೆಣಸು ಉಂಟಲ್ಲ, ಇದು ಈ ರೀತಿ ಹಾಕ್ಬೇಕು ಎಲ್ಲವನ್ನು. ನೋಡಿ, ಅದರ ಹೆಡೆಯಲ್ಲಿ ಹಿಟ್ಟೆಲ್ಲ ಹಿಡಿಬೇಕು, ಅಂಟಿ ನಿಲ್ಲಬೇಕು. ಎಲ್ಲ ಕಾಟಿಂಗ್ ಬರ್ತದಲ್ಲ ನೋಡಿ, ಈ ರೀತಿ ಎಲ್ಲ ಹಾಕಿದೆ. ನೋಡಿ, ಎಲ್ಲ ಹಾಕಿ. ಸ್ವಲ್ಪ ಖಾರ ಉಂಟು ಈ ಮೆಣಸು. ನೋಡಿ ಯಾವ ರೀತಿ ಎಲ್ಲ ಆಗ್ತದೆ ನೋಡಿ. ಒಳ್ಳೆ ಹಿಡಿಬೇಕು. ನೋಡಿ, ಬಟ್ಟಲು ಸ್ವಲ್ಪ ಅಗಲದಾದ್ರೆ ಒಳ್ಳೆಯದು. ನೋಡಿ, ಇದಕ್ಕೆ ಒಳ್ಳೆ ಹಿಡಿಬೇಕು. ಹೀಗೆ ಹಿಡಿಬೇಕು. ಇದು ಮೆಣಸು ಸ್ವಲ್ಪ ಖಾರ ಉಂಟು. ಇಲ್ಲದ್ರೆ ಖಾರ ಇಲ್ಲದ್ರೆ ಸ್ವಲ್ಪ ನಾನು ಮೆಣಸು ನೋಡಿ ಹಾಕ್ಬೇಕಂತ ಇರಿಸಿದ್ದು. ಇದೇ ಖಾರ ಉಂಟು ಸ್ವಲ್ಪ. ನೋಡಿ ಯಾವ ರೀತಿ ಬಂದಿದೆ. ನೋಡಿ, ಎಡೆಯಲ್ಲಿ ಹಿಡಿಬೇಕು. ನೋಡಿ, ಚಂದ ಮಾಡಬೇಕೀಗ. ಉಪ್ಪೆಲ್ಲ ಹಿಡಿದು ಇದೊಂದು 10 ನಿಮಿಷ ಹಾಗೆ ಇಡಬೇಕು. ಇದನ್ನು ಅದರ ಎಡೆಗೆಲ್ಲ ಎಳಿಬೇಕಲ್ಲ. ಇದು ಹಿಟ್ಟಿಲ್ಲ, ಅದರ ಎಡೆಲ್ಲ ಅಂಟಬೇಕು. ಈಗ ನೋಡಿ, ಅಂಟದಿದ್ರೆ ಆಗುದಿಲ್ಲ. ಚೋಡಿ ಹಾಕಿ ನೋಡಿ, ಇನ್ನೊಂದು ಎಷ್ಟು ಸಂತೆಗೆ ಅಂಟಿದೆ ನೋಡಿ. ಅಂದರೆ
ಅದೆಲ್ಲ ಬರ್ತದೆ ನೋಡಿ. ನನ್ನ ಮಗಳು ಮತ್ತು ಮಗ ಸರ್ಬತ್ ಮಾಡಿಕೊಟ್ಟು ನೋಡಿ, ಸ್ವಲ್ಪ ಕುಡಿದಾಯಿತು. ಅವರೇ ಮಾಡಿದ್ದು, ಒಳ್ಳೆದಾಗಿದೆ. ಅಮ್ಮನಿಗೆ 1 ಗ್ಲಾಸ್ ಅಂತ ಕೊಟ್ಟರು. ಮಗಳದಲ್ಲೆಲ್ಲ ಹುಷಾರಿದ್ದಾಳೆ ಸರ್ಬತ್ ಎಲ್ಲ ಮಾಡಲಿಕ್ಕೆ. ಮಗ ಮತ್ತು ಮಗಳು ಇಬ್ಬರು ಸೇರಿ ನೋಡಿ. ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ ಗ್ಯಾಸಲ್ಲಿ, ರೆಡಿ ಆಗಿದೆ. ಈಗ ಸ್ವಲ್ಪ ಕಾಯಬೇಕು ನೋಡಿ, ಕಾಯಿಲ್ಲ ಕಾಯ್ದು ಎಣ್ಣೆ ಕಾಯಲಿಲ್ಲ, ಎಲ್ಲ ಕಾಯಬೇಕು. ಈಗ ಸ್ವಲ್ಪ ಕಾಯ್ದಿದೆ ನೋಡಿ, ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಅದು ನೋಡಿ. ಮೆಣಸನ್ನು ಈಗ ಎಣ್ಣೆಯಲ್ಲಿ ಬಿಡಬೇಕು, ಒಂದೊಂದೇ ಬಿಡಬೇಕು ನೋಡಿ. ಒಂದೊಂದು ಬಿಟ್ಟಾಯಿತು ನೋಡಿ. ಸ್ವಲ್ಪ ನಾನು ಸಣ್ಣ ತೆಕ್ಕೊಡಿದ್ದಾಯ್ತು ಬಣ್ಣಾಳ ಎಣ್ಣೆ, ಅದಿಗೆ ಉದ್ದಕ್ಕೆ ಬರುತ್ತದೆ. ಒಂದು 3 4 ಹಾಕ್ತೇನೆ. ಈಗ 3 ಹಾಕಿದೆ ನಾನು. ತುಂಬ ಹಾಕಿ ಒಮ್ಮೆಲೆ ಹಾಕ್ಲಿಕ್ಕೆ ಹೋಗ್ಬೇಡಿ ಆಯ್ತಾ. 4 ಇಡ್ತೇನೆ ನೋಡಿ. ಸ್ವಲ್ಪ ಗಟ್ಟಿ ಫ್ರೈ ಆಗಬೇಕದು. ಆದ ಕೂಡಲೇ ಹಾಗೆ ಕೈದು ಇದಾಕ್ಲಿಕ್ಕೆ ಹೋಗ್ಬೇಡಿ ನಾನು. ಸ್ವಲ್ಪ ಈಗ ಮಗಚ್ಚಬೇಕು ನೋಡಿ. ಈಗ ನೋಡಿ ಎಲ್ಲ ಹಿಡಿದಿದ್ದೇವೆ, ಪೇಸ್ಟ್ ಎಲ್ಲ ಕಡ್ಲೆ ಹಿಟ್ಟೆಲ್ಲ ಹಿಡಿದಿದೆ ನೋಡಿ. ಸ್ವಲ್ಪ ಕಾಯಬೇಕು, ಸ್ವಲ್ಪ ಕಂದು ಬಣ್ಣ ಬರಬೇಕು, ಆದರೆ ಆಯ್ತು ಅಂತ ಅರ್ಥ. ಒಳಗೆಲ್ಲ ಬೇಯಬೇಕದು. ಸ್ವಲ್ಪ ಗ್ಯಾಸನ್ನು ಸ್ವಲ್ಪ ಲೋ ಇಡಿ, ಸ್ವಲ್ಪ ಸಣ್ಣದ ಮಾಡಿದ್ದೆ ಆಯಿತು ಗ್ಯಾಸನ್ನು. ತುಂಬ ನನ್ನ ಮಗ ತುಂಬ ನನಗೆ ಹೆಲ್ಪ್ ಮಾಡ್ತೇನೆ. ಯಾಕೆ ನೋಡಿ, ಒಂದನ್ನು ನಾನು ತೆಗಿತೇನೆ ನೋಡಿ. ನೋಡಿ ಈ ರೀತಿ ಬಂದು ನೋಡಿ, ಸ್ವಲ್ಪ ಬಿಸಿ ಬಿಸಿ ಉಂಟು ನೋಡಿ. ನೋಡಿ ಹೇಗೆ ಬಂದಿದೆ ನೋಡಿ. ಇನ್ನು ಉಳಿದನ್ನು ಹಾಗೇ ಹಾಕ್ತೇನೆ ನೋಡಿ. ಸ್ವಲ್ಪ ಗ್ಯಾಸನ್ನು ಸ್ವಲ್ಪ ದೊಡ್ಡಕ್ಕೆ ಇಡ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಇರಲಿ ಗ್ಯಾಸ್. ಮತ್ತು ಕೈಯೆಲ್ಲ ಜಾಗ್ರ ಮಾಡಿ, ಎಣ್ಣೆಲ್ಲ ರಟ್ಟದದು. ನೋಡಿ ಎಲ್ಲವನ್ನು ಹಾಕಿಟ್ಟಿದ್ದೀನಿ ನೋಡಿ. 4 ಹಾಕಿದ್ದೀನಿ ಇಲ್ಲ ಅದನ್ನು. ಇನ್ನೊಂದು 4 ಉಂಟು ಮಾಡಲಿಕ್ಕೆ, ಅದನ್ನೆಲ್ಲ ಮಾಡಿ ಮುಗಿಸ್ತೇನೆ. ನೋಡಿ ಮೆಣಸಿನ ಬಜ್ಜಿ ಎಲ್ಲ ರೆಡಿ ಆಯ್ತು ನೋಡಿ. ಒಮ್ಮೆ ಟೇಸ್ಟ್ ನೋಡಿ ಹೇಗಾಗಿದೆ ಅಂತ. ತುಂಬ ರುಚಿಯಾಗಿದೆ. ನೀವು ಸಹ ಈ ಮನೆಯಲ್ಲಿ ಹೀಗೆ ಪ್ರಯತ್ನ ಮಾಡಿ ಆಯ್ತಾ. ಅದಕ್ಕೆ ಲೈಕ್ ಮಾಡಲಿಕ್ಕೆ ಮರೆಯಬೇಡಿ, ಸಬ್ಸ್ಕ್ರೈಬ್ ಸಹ ಮಾಡಿ. ಬಾಯ್.